ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಈಗ ಆಟ ಶುರುವಾಗಿದೆ. ಎಲ್ಲರೂ ಈಗ ಓಪನ್ ಅಪ್ ಆಗಕ್ಕೆ ಶುರು ಮಾಡಿದ್ದಾರೆ. ಇಂಥ ಟೈಮ್ನಲ್ಲಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈ ಸೀಸನಲ್ಲಿ ಮಲ್ಲಮ್ಮ ಆ ಮನೆಯಲ್ಲಿ ಒಬ್ಬ ಹಿರಿಯ ಸ್ಪರ್ಧಿ. ಹೀಗಿದ್ರೂ ಕೂಡ ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಅವರೆಲ್ಲರ ಜೊತೆ ಮಿಂಗಲ್ ಆಗಿ ಬೆರೆತರು. ಶಾಲೆಗೆ ಹೋಗಿಲ್ಲ, ಜಾಸ್ತಿ ಇಂಗ್ಲೀಷ್ ಮಾತಾಡಕ್ಕೆ ಬರಲ್ಲ, ಜಾಸ್ತಿ ಅಂತಲ್ಲ, ಒಂದಷ್ಟು ಇಂಗ್ಲೀಷ್ ಪದಗಳು ಗೊತ್ತಿಲ್ಲ. ಆದರೂ ಕೂಡ ಅವರು ಬ್ಯಾಲೆನ್ಸ್ ಮಾಡಿಕೊಂಡು 6 ವಾರಗಳ ಕಾಲ ಆಲ್ಮೋಸ್ಟ್ ಬಿಗ್ ಬಾಸ್ ಮನೇಲಿದ್ದರು. ಈಗ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅವ್ರಿಗೆ ಇನ್ನೂ ಬಿಗ್ ಬಾಸ್ ಮನೇಲಿ ಇರಬೇಕು ಅಂತ ಆಸೆ ಇತ್ತಂತೆ, ಆದರೆ ಹೊರಗಡೆ ಬಂದರು. ಯಾಕೆ ಬಂದರು, ಏನಾಯಿತು, ಬಿಗ್ ಬಾಸ್ ಅನುಭವ ಹೇಗಿತ್ತು ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹೆಂಗದ್ರಿ ಮಲ್ಲಮ್ಮ ಅವರೇ? ತುಂಬ ಚೆನ್ನಾಗ್ಯಾದ್ರಿ. ಜನಗಳಿಗೆ ನಮಸ್ಕಾರ ರೀ. ನಮ್ಗೆ 5 ವಾರ ಅಲ್ಲಿ ನಮ್ಗೆ ಓಟ್ ಹಾಕಿ ಗೆಲ್ಲಿಸಿ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆ ಎಲ್ಲ ಜನರಿಗೆ ನಮಸ್ಕಾರ ರೀ. ಚೆನ್ನಾಗಿತ್ತು ಬಿಡ್ರಿ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರಿ, ನಿಮ್ಗೆ ಇನ್ನೂ ಅಲ್ಲಿ ಇರ್ಬೇಕು ಅಂತ ಭಾಳ ಆಸೆ ಇತ್ತು? ಇನ್ನ ಭಾಳ ಆಸೆ ಇತ್ತು ರೀ. ನಾವು 1 ವಾರ ಆಗಲಿ 2 ವಾರ ಆಗಲಿ ಇರ್ಬೇಕು ಅನ್ನೋದು ಆಸೆ ಇತ್ತು ರೀ. ಅಲ್ಲಿ ಅಂದರೂ ಅಲ್ಲಿ ಚೆನ್ನಾಗಿರಿ, ಜನಗಳು ಚೆನ್ನಾಗಿ ಅಂದರು. ಬಿಗ್ ಬಾಸ್ ಮನೆ ಚೆನ್ನಾಗಿ ಅಲ್ಲಿ ಯಾವುದು ನೆನಪೇ ಆಗ್ತಿಲ್ಲ ರೀ. ಅಲ್ಲಿ ಆಡಬೇಕು, ಎಲ್ಲರಿಗೂ ನಗಬೇಕು, ಆಟ ಆಡಿ ಒಟ್ಟು ಒಂದು ಸಣ್ಣ ಮಕ್ಕಳು ಥರ ರೀ. ಆಟ ಆಡೋದು, ನಗೋದು, ಅಲ್ಲೆಲ್ಲದಿಂದ ಖುಷಿ. ಅದೇ ಬೇರೆ ಲೋಕ. ಅದೇ ಬೇರೆ ಲೋಕ. ಈ ಲೋಕದಲ್ಲಿ ಇದ್ದಿಲ್ರಿ, ಪ್ರೇಮ ಲೋಕ. ಪ್ರೇಮ ಲೋಕದಲ್ಲಿ ಇದ್ರ ನೀವು? ಪ್ರೇಮ ಲೋಕದಲ್ಲಿ ಅಮ್ಮ ಅಮ್ಮ ಅಂತ ಪ್ರೀತಿ ಮಾಡ್ತಾರೆ ನಿಮ್ಮನ್ನ. ಎಲ್ಲರ ಅದೊಂಥರ ಪ್ರೇಮ ಲೋಕ. ಅದೊಂದು ಒಂಥರ ಪ್ರೇಮ ಲೋಕದಲ್ಲಿ ಇದ್ದೇವೆ ನೋಡ್ರಿ. ತುಂಬಾ ಖುಷಿ ಆಯ್ತು. ಬಿಗ್ ಬಾಸ್ ಮನೆಯಿಂದ ಬಂದ್ರಿ ನೀವು. ಬಂದ್ ಏನ್ ಮಾಡಿದ್ರಿ? ನಿಮ್ಮ ಮನೋಜ್ ಸರ್, ಮೇಡಮ್ ಎಲ್ಲ ಏನ್ ಹೇಳಿದ್ರು? ಅವರು ಮಾತಾಡ್ಸಿದ್ರು, ಚೆನ್ನಾಗಿ ಆಡ್ ಬಂದಿ ಮಲ್ಲಮ್ಮ. 5 ವಾರ ಇದ್ದಿದ್ದಕ್ಕೂ ನಿಮ್ಗೆ ಮೊದಲೇ ಒಂದೇ ವಾರಕ್ಕೆ ಬರ್ತಾಳ ಮಲ್ಲಮ್ಮ ಅಂತಂದ್ರು ಥೋಡೆ ಮಂದಿ. ಹಂಗಿದ್ರೆ 5 ವಾರ ಕಳೆದು ಬಂದಿ. ಖುಷಿ ಆಯ್ತು ಮಲ್ಲಮ್ಮ, ಸಾಕು. ಎಲ್ಲರೂ ಕೂಡ ಪ್ರೀತಿ ಹಂಚ್ಕೊಂಡು ಒಳ್ಳೊಳ್ಳೆ ಮಾತು ಹೇಳಿ ಒಳ್ಳೊಳ್ಳೆ ಆಟ ಆಡಿ ಚೆನ್ನಾಗಿ ಆಟ ಆಡಿ ಹೊರಗೆ ಬಂದಿ ಅಂತ ಅಂದ್ರು ನಮ್ಮ ಮೇಡಮ್ ಅವರು. ಖುಷಿ ಪಟ್ರಿ. ಮಕ್ಕಳೆಲ್ಲ ಏನ್ ಹೇಳಿದ್ರು? ಮಗ ಎಲ್ಲ ಮಕ್ಕಳು ಅವರು ಚೆನ್ನಾಗಿ ಖುಷಿ ಪಟ್ರಿ. ಚೆನ್ನಾಗಿ ಆಡ್ದಮ್ಮ, ಕೆಲವ್ರ ಮಂದಿ ನೋಡ್ತಾರ, ಮಲ್ಲಮ್ಮ ಹೋಗ್ಯಾಳ ಮಲ್ಲಮ್ಮ ಹೋಗ್ಯಾಳ, ಏನೂ ಇಲ್ಲಾರ್ದೆ ಮಲ್ಲಮ್ಮ ಹೋಗ್ಯಾಳ ಅಂತಾರೆ. ನಮ್ಮ ಊರ್ ಕಡೆ ಮಂದಿ ಖುಷಿ ಪಟ್ರಮ್ಮ. ನಾನು ಊರಿಗೆ ಹೋಗಿದ್ದೆ, ಎಲ್ಲರೂ ಖುಷಿ ಪಟ್ರು. ಎಲ್ಲರೂ ಕೇಳದೆ ಅಂತ ಹೇಳಿದ್ರು ನಮ್ಮ ಮಗಬ್ಬ. ನಾವು ಬಂದಿಲ್ಲ ನನ್ನ ಹತ್ರ, ನಿನ್ನೆ ಫೋನಲ್ಲೇ ಮಾತಾಡ್ದೆ ರೀ. ಮತ್ತಿನ್ನೇನು ಹೇಳಿದ್ರು? ಚೆನ್ನಾಗಿ ಆಟ ಆಡ್ದೆಮ್ಮ, ಇರಸ್ತಿನ ಚೆನ್ನಾಗಿದ್ದು ಬಂದು ಬಿಡು. ಎಲ್ಲರೂ ಕೂಡ ಪ್ರೀತಿಲಿಂದ ಮಾತಾಡಿ ಅವ್ರ ಪ್ರೀತಿ ಗೆದ್ದು, ನಿನ್ನ ಪ್ರೀತಿ ಅವ್ರಿಗೆ ಗೆದ್ದು, ಚೆನ್ನಾಗಿ ಮಾತಾಡ್ಸಿ ಚೆನ್ನಾಗಿದ್ದು ಅಂತ ಹೇಳಿದ್ರು ನಮ್ಮ ಮಕ್ಕಳು. ಅವ್ರಿಗಿನ ಖುಷಿ ರೀ ಹೋಗಿದ್ದಕ್ಕೆ. ಬಿಗ್ ಬಾಸ್ ಮನೆ ಹೋಗ್ತೀರಿ, ಅಲ್ಲಿ ಅಂತೂ ಎಲ್ಲಾ ಕಡೆ ಬರೀ ಲೈಟಿಂಗ್ಸ್. ಆ ಮನೆ ನೋಡಕ್ಕೆ ಒಂಥರ ಖುಷಿ. ಹೆಂಗ ಅನ್ಸ್ತು? ನಮ್ಗನು ಖುಷಿ ಐತ್ರಿ ಒಳಗೆ ಹೋಗೋದಕ್ಕ. ತುಂಬಾ ತುಂಬಾ ಖುಷಿ ಐತ್ರಿ. ಅಂತ ಜಾಗ ಖುಷಿ ಆಗಲ್ರಿ, ಯಾರಿಗೆ ಖುಷಿ ಆಗಲ್ಲ ಅಂತೀರಿ? ಅಂತ ಜಾಗ ಯಾರಿಗೆ ಸಿಗ್ತದೆ ಹೇಳ್ರಿ? ನಾವು ಹೋಗಿದ್ದು ನಮ್ದೊಂದು ಭಾಗ್ಯ. ಅಲ್ಲಿ ಹೋಗ್ಬೇಕನ್ನೋದು ಕನಸು ಮನಸ್ಸಲ್ಲಿ ಇದ್ದಿದ್ರಿ ನಮ್ಗೆ. ಅಂತ ಜಾಗಕ್ಕೆ ಹೋಗಿ ಬಂದಿರು, ಅದೇ ಒಂದು ನೋಡ್ದಂಗೆ ಆಯ್ತು ರೀ ಲೋಕ. ನೀವು ಧಾರಾವಾಹಿ ಎಲ್ಲ ನೋಡ್ತಾ ಇದ್ರಿ ಮೊದ್ಲು? ಆ ಧಾರಾವಾಹಿಲಿ ಇರೋರೆಲ್ಲ ಬಿಗ್ ಬಾಸ್ ಮನೇಲೆ ಇದ್ದವರು, ಜೊತೆ 5 ವಾರ ಕಳೆದು ಬಂದಿರಿ. ಎಲ್ಲರೂ ತುಂಬಾ ಖುಷಿ ಆಯ್ತು. ಎಲ್ಲರೂ ಧಾರಾವಾಹಿ ಮಾಡಿದವರು, ಎಲ್ಲರೂ ಪಿಕ್ಚರ್ ಮಾಡಿದವರು. ಅದ್ರಾಗ ನಾನೇ ನೋಡಿ ಏನು ಮಾಡ್ಲಾರ್ದಕ್ಕಿ ಅವ್ರೆಲ್ಲ ಅವ್ರ ಕೂಡ ಇದ್ದು ನನ್ ಖುಷಿ ಆಯ್ತು. ನೀವೇನು ಮಾಡ್ಲಿಲ್ಲ ಅಂತ ನೀವ್ ಹೆಂಗ್ ಅನ್ಕೋತೀರಿ? ಈಗ 2 ಮಕ್ಕಳನ್ನ ಸಾಕಿದಿರಿ, ಅವ್ರು ಇವತ್ತು ಬೆಳೆದ್ ನಿಂತಿದಾರ. ಅದು ಸಾಕಿ ಬಿಡ್ರಿ. ಅದು ಎಲ್ಲರೂ ಜನರು ಆಡ್ದಂಗೆ ಆಡ್ದಿರಿ, ಜಾಪಾನ್ ಮಾಡ್ದಂಗೆ ಮಾಡಿ. ಅಂದ್ರೆ ನಮ್ಮ ಹತ್ರ ಅಲ್ಲಿಗೆ ಹೋಗ್ತೀವಿ ಅನ್ನೋದು ಇದ್ದಿದ್ದಿಲ್ಲ ನಮ್ಮ ಹತ್ರ. ನಮ್ಮಲ್ಲಿ ಏನೂ ಇಲ್ಲ. ನಾವು ಹೆಂಗೆ ಹೋಗ್ಬೇಕು ಅಲ್ಲಿಗೆ, ನಮ್ಗೆ ಯಾಕೆ ಕರ್ಕೋತಾರೆ ಏನು ಅಂತ ಅನ್ಕೊಂಡಿದ್ದೇವ್ರಿ ನಾವು. ಇದು ಅಲ್ಲಿಗೆ ಹೋಗ್ಬೇಕನ್ನೋದು ನಮ್ಮ ಕನಸು ಮನಸ್ಸಲ್ಲೇ ಇದ್ದಿದ್ದಲ್ಲ. ನಮ್ಮ ಮೇಡಮರೇ ಎಲ್ಲ ರೆಡಿ ಮಾಡಿ ಅಂದ್ರೆ ವಾದರ್ಸ ಅವರು ಕೇಳಿದ್ರು, ವಾದರ್ಸ ಆಗ್ಲಿಲ್ರಿ ಹೋಗೋದು. ಅದು ಈ ವರ್ಷ ಕೂಡಿ ಬಂತ್ರಿ, ಕಳಿಸಿದ್ರು. ಒಂದು 5 ವಾರ ಕಳೆದು ಖುಷಿಯಾಗಿ ಬಂದೇವ್ ನೋಡ್ರಿ. ಬೆಂಗಳೂರಿಗೆ ಬಿಲ್ಡಿಂಗ್ ಕಟ್ಟಕ ಅಂತ ನೀವು ಬರ್ತೀರಿ ಅಂದ್ರೆ ಊರಲ್ಲಿ ಕೆಲಸ ಸಮಸ್ಯೆ ಇತ್ತಾ? ಎಂತ ಕತೆ? ಕೆಲಸ ಮತ್ತೆ ಒಂದ್ ಸ್ವಲ್ಪ ಸಾಲ ಇತ್ತು ನಮ್ದು. ನಮ್ ದೊಡ್ಡ ಮಗನ್ ಮದ್ವಿ ಮಾಡ್ದೇವು. ಒಂದೇ ವರ್ಷ ಮನಿ ಕಟ್ಟಿದೇವ್ರಿ. ಅದೇ ವರ್ಷ ನಮ್ಮ ಮಗನ್ ಮದ್ವಿ ಆಯ್ತು. ಮತ್ತ ಅಲ್ಲೇನು ಹಳ್ಳಿ ಒಳಗೆ ಏನು ಅಲ್ಲೇನು ಪೇಮೆಂಟ್ ಜಾಸ್ತಿ ಇರೋಣ, ಅಟ್ಟೆ ಕೂಲಿ ಮಾಡ್ಕ ಉಣದ್ಕ ಸರಿ ಆತೈತ್ರಿ. ಸಾಲ ಎಲ್ಲಿ ಮುಟ್ಬೇಕ್ರಿ? ಅದು ಪ್ರಾಬ್ಲಮ್ ಆಗಿ ಜರ ಬೆಂಗಳೂರಿಗೆ ಬಂದೇವ್ರಿ. ಸಾಲ ಬಿಲ್ಡಿಂಗ್ ಕಟ್ಟಕ ಅಂತ ಬಂದ್ರಿ? ನಮ್ಮ ಮೇಡಮ್ ಅವ್ರ ಬಿಲ್ಡಿಂಗ್ ಕಟ್ಟಕಂತ ಬಂದೇವ್ರಿ. ಈಗ ಅವ್ರ ಶಾಪ್ ಅಲ್ಲೇ, ಅವ್ರ ಅಂಗಡಿಲೇ ನೀವು ಟೈಲರಿಂಗ್ ಮಾಡ್ತಾ ಇದೀರಿ? ಅಲ್ಲೇ ಇಲ್ಲೇ ಕಲ್ತ್ರ ಮೊದ್ಲೇ ನಿಮ್ಗೆ? ಇಲ್ಲ, ಮೊದ್ಲೇ ನಮ್ಗೆ ಸಾದಾ ಜಂಪರ್ ಬರ್ತಿದ್ರಿ, ಅಂದ್ರೆ ಡಿಸೈನ್ ಬರ್ತಿದ್ದಲ್ಲ ರೀ. ಈಗಾದ್ರೆ ಇಲ್ಲಿ ಡಿಸೈನ್ ಹೊಲಿಯಾರಿ. ನಾನು ಅಷ್ಟೇ ಕಾಜ ಗುಂಡಿ ಮಾಡೋದು, ಎಮ್ಮಿಂಗ್ ಮಾಡೋದು, ಜಿಗ್ ಜಾಗ್ ಮಾಡೋದು, ಗೂಡ್ಸೋದು, ಒರ್ಸೋದು ಅಷ್ಟೇ ಮಾಡ್ತೀನಿ ರೀ.
ಊರಲ್ಲಿ ಯಾವಾಗ ಕಲ್ತ್ರಿ ನೀವು ಟೈಲರಿಂಗ್? ಊರಲ್ಲಿ ಅಂದ್ರೆ ನಾನು 3 ಮಕ್ಕಳು ಆದಿಂದ ಕಲ್ತೀನಿ ನೋಡ್ರಿ. ಅಂದ್ರೆ ಚಿಕ್ಕವಳಿರಾಗೂ ಕಲ್ತಿಲ್ಲ. 3 ಮಕ್ಕಳಾದಿಂದ ನಮ್ಮ ನಾದಿನಿ ಹೊಲಿತಿದ್ರಿ. ನಮ್ಮ ಯಜಮಾನ್ರ ಅವ್ರು ಮಲ್ಯಕ್ಕೆ ಬಿಟ್ರು, ನಮ್ಮ ನಾದಿನಿ ಕಲಿಸಿದವ್ರು. ಅವ್ರಿಗೆ ಮರಿಬಾರ್ದ್ರಿ ಕಲಿಸಿದವ್ರಿಗೆ. ಅವ್ರಲಿಂದ ಎಲ್ಲೊಟ್ಟು ಆಯ್ತು ನೋಡ್ರಿ ನಮ್ಮ ನಾದಿನಿಲಿಂದ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ತಾರೆ. ಇವ್ರ ವಿಚಾರದಲ್ಲೂ ಕೂಡ ಅದು ನಿಜವಾಗ್ಲೂ ಸತ್ಯ ಆಗಿರುವಂತದ್ದು. ಅಂದ್ರೆ ಮದುವೆ ಆಗಿ 3 ಮಕ್ಕಳು ಆದ ನಂತರದಲ್ಲಿ ಟೈಲರಿಂಗ್ ಶುರು ಮಾಡ್ತಾರೆ. 3 ಮಕ್ಕಳಾದಿಂದ ಟೇಲರ್ ಅದು 2 ತಿಂಗಳದಾಗ ಕಲಿಸಿಬಿಟ್ರು ನಮ್ಮ ನಾದಿನಿ. 2 ತಿಂಗಳ ಹೋಗಿದ್ರಿ. 2 ತಿಂಗಳದಾಗ ಮತ್ತು ಅದು ನಮ್ಮ ಹೊಲ್ದ ಕೆಲಸ ಬಂದಾಗ ಹೊಲ್ದ ಕೆಲ್ಸಕ್ಕೆ ಬರೋದ್ರಿ. ಹೊಲ್ದ ಕೆಲಸ ಮತ್ತೆ ಅಲ್ಲಿಗೆ ಅಂದ್ರೆ ಹತ್ತಿರ ನಮ್ಮ ಊರ, ನಮ್ಮ ನಾದಿನಿ ಕೊಟ್ಟು ಊರ. ನಮ್ಗೆ ಹೊಲ್ದ ಕೆಲಸ ಬರ್ತಂದ್ರೆ ಇಲ್ಲಿಗೆ ಬರೋದ್ರಿ. ಹೊಲ್ದ ಕೆಲಸ ಮುಗಿಯೋಣ ಅಲ್ಲಿಗೆ ಹೋಗೋದ್ರಿ. ಅದ್ರ ನಮ್ಮವ್ವ ನಮ್ಮ ಯಜಮಾನ್ರು ಚಿಕ್ಕಂದ್ಲೇ ಹೋದ್ರಲ್ರಿ, ನಮ್ಮವ್ವ ನನ್ನ ಹತ್ರನೇ ಇದ್ದವ್ರಿ. ಯಜಮಾನ್ರು ಹೋದ ಟೈಮಲ್ಲಿ ನಿಮ್ಮ ಮಕ್ಳಿಗೆ ಎಷ್ಟು ವಯಸ್ಸಾಗಿತ್ತು? ನಮ್ಮ ದೊಡ್ಡವನಿಗೆ ಒಂದು 7 ವರ್ಷ ರೀ, ಸಣ್ಣವನ್ ಚಿಕ್ಕವನಿಗೇನೋ 2 ವರ್ಷ. ಇಷ್ಟೇ ಒಂದು 10 ವರ್ಷನೇ ನೋಡ್ರಿ ನಮ್ಮ ಮದುವೆಯಾಗಿ ನಮ್ಮ ಯಜಮಾನ್ರ ಜೊತೆಯಲ್ಲಿ ಇದ್ದದ್ದು. 10 ವರ್ಷದಟ್ಟಿಗೆ ನಾವು ಒಂಟಿಯಾಗಿಬಿಟ್ಟೇವ್ರಿ. 2 ಸಣ್ಣ ಮಕ್ಕಳು. ನಮ್ದು ಹೇಳ್ಬೇಕಾದ್ರೆ ಮುಗಿಯಂಗ್ರಿ ಕತ್ತಿ. ಹಿಂದೆ ನೆನೆಸ್ಕೊಂಡ್ರಲ್ಲ ಮತ್ತೆ ಹೇಳೋಕ್ಕೆಲ್ಲ ಬಾಯಿನೇ ಬರಲ್ಲ. ತುಂಬ ಕಷ್ಟ ಆಯ್ತು. ನಮ್ಮ ಯಜಮಾನ್ರು ಅದ ನಮ್ಮನ್ನ ಅಕ್ಕಿಟ್ಟು ಕಲಿಸಿದ್ರು, ಮಿಷನ್ ಕಲಿಸಿದ್ರು. ಅದ್ರ ಮ್ಯಾಗೆ ಎಷ್ಟು ಮಿಷನ್ ಹೊಲ್ಕೊತ ಎಷ್ಟು ಹೊಲ್ದಿಟ್ಟು ಬರ್ತೈತ್ರಿ. ಅದಿಟ್ಟು ಇದಿಟ್ಟು ಅವನಿಗೆ ದೊಡ್ಡವನು ಒಂದು 10ನೇ ಕಲ್ತ್ರು ಸಾಲಿ, ಇವ ಸಣ್ಣ ಒಂದು 12ನೇ ಕಲ್ತ್ರು ಸಾಲಿ. ಅವ್ನು ಮದುವೆ ಮಾಡೋಣ ಇಲ್ಲಿ ಬೆಂಗ್ಳೂರಿಗೆ ಬಂದೇವು ನೋಡ್ರಿ. ಈ ನಮ್ಮ ಮೇಡಮ್ ಹತ್ರ ಬೀಡಿಂಗ್ ಕೆಲ್ಸಕ್ಕೆ. ಅದು ಬೀಡಿಂಗ್ ಒಂದು 4-5 ವರ್ಷನೇ ನಡೀತಿರ ಅದು ಬೀಡಿಂಗ. ಅಂದ್ರೆ ದೊಡ್ಡ ಬಿಲ್ಡಿಂಗ್ ಅಲ್ರಿ. ಒಂದು 4-5-6 ವರ್ಷನೇ ತುಂಬ ಜನ ನಡೀತಿರ ಅದು ಬೀಡಿಂಗ. ಅದು ಎಲ್ಲೊಟ್ಟು ಆಯಿತು. ಆಗನ ಅವರು ನಮ್ಮ ಕರ್ಕೊಂಬಂದವ್ರು ಮತ್ತೆ ಬೇರೆ ಬೀಡಿಂಗ್ ಹೋದ್ರು. ನಮ್ಗೇನ ನಮ್ಮ ಮೇಡಮ್ಮರು ನಮ್ಗೆ ಅಲ್ಲೇ ಸೆಟ್ ಮಾಡ್ಕೊಂಡ್ರಿ. ಮಲ್ಲಮ್ಮ ಇಲ್ಲೇ ಬೂಟಿಕಲ್ಲಿ ಕೆಲಸ ಮಾಡು ನೀನು, ಗೂಡ್ಸಿ ವರ್ಷಕ್ಕೆ ಬರ್ತದಂದ್ರು. ಗೂಡ್ಸಿ ವರ್ಷಕ್ಕೆ ಬರ್ತದಂದ್ರೆ ಹಂಗೆ ಗೂಡ್ಸಿ ವರ್ಷಕ್ಕೆ ಹೋಗುತ್ತೆ. ಅಲ್ಲೇ ಇದ್ದರಿ. ಅಲ್ಲೇ ಇದ್ದು ಮನೋಜ್ ಸರ್ ಹಂಗೆ ಬರ್ತಿದ್ದ. ಭಾರ್ಗವಿ ಎಲ್ಲೆಲ್ಲಿ ಬಿದ್ದಾರ? ಮನೋಜ್ ಸರ್ ಅವರೇ ನಮ್ಗೆ ಇದು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿದ್ದು, ಲೆವಂಟಿ ಅಂತ. ಭಾರಿ ಫೇಮಸ್ ಆಗ್ಬಿಟ್ಟಿತ್ ಬಿಡ್ರಿ. ಅದು ಭಾರಿ ಫೇಮಸ್ ಆದ್ರಿ. ಆ ಲೆವಂಟಿಲಿಂದೇ ಫೇಮಸ್ ಆಯ್ತು ರೀ. ಅದ್ರಲ್ಲಿಂದೆ ಮತ್ತು ಅದು ಮೊದಲ ನನ್ನ ಬಾಯಿಲೆ ಕೇಳ್ಕೊಂಡು ನಮ್ಗೆ ಹೇಳಾರ್ದೆ ಹಾಕ್ಬಿಟ್ರದು ಇಡೀ. ಅದೇನೋ ಅವ್ರಿಗೆ ಒಂದು ಸ್ವಲ್ಪ ಏನೋ ಅನಿಸ್ತಂತವ್ರಿ, ಚೆನ್ನಾಗಿ ಅನಿಸ್ತದ. ನಮ್ಗೆ ಅನ್ನಕ್ಕೆ ಬರ್ತಿಲ್ಲಲ್ರಿ ಅದು. ನಮ್ಗೆ ಲೆವಂಟಿ ಅನ್ನೋದೇ ಗೊತ್ತಿಲ್ಲ ರೀ. ನಾವು ಬರೀ ಟೀ ಕುಡಿದ್ ರೂಢಿ ನಮ್ಗೆ. ಚಾ ಕುಡಿದ್ರು ರೂಢಿ. ನಮ್ಮ ಮೇಡಮರಿಗೆ ಲೆವಂಟಿ ಬೇಕು. ಅವ್ರು ಹಾಲು ಹಾಕಿದ್ ಕುಡಿಯಲ್ಲ ರೀ. ನಾವು ಬೇಕ್ರಿಗೆ ಹೋಗಿ ತರ್ತಿದ್ದೆ ರೀ. ಅದಕ್ಕೆ ಕೇಳಿದ್ದೆ ಒಂದು 2 ಸ್ಮರ ಅದು ಅನ್ನಕ್ಕೆ ಬರಲಿಲ್ಲಲ್ಲ, ಅದು ಈಡೆ ಮಾಡಿ ಹಾಕ್ಬಿಟ್ರ. ಅದು ಅದ್ರಲ್ಲಿಂದ ವೈರಲ್ ಆಯ್ತು. ಮಲ್ಲಮ್ಮನ ಕರ್ಕೊಂಡು ಮಾಡ್ರಿ ಅಂತ ಅವ್ರಿಗೆ ಈಡೆ ಬರಕತ್ತು ಅಂತ. ಅದು ನಮ್ಮ ಮೇಡಮನ್ನ ಕೇಳಿದ್ರು, ನಮ್ಮ ಹುಡುಗರಿಗೆ ಕೇಳಿದ್ರು, ಮಲ್ಲಮ್ಮ ಕರ್ಕೊಂಡು ಹಿಂಗೆ ಈಡೆ ಮಾಡ್ತಿದ್ರು. ಅವ್ರು ನಮ್ಮ ಮೇಡಮರ್ನು ಮಾಡಂದ್ರು, ನಮ್ಮ ಮಕ್ಕಳನ್ನ ಮಾಡಂದ್ರು. ಅಲ್ಲಿಂದ ಒಂದು 2 ವರ್ಷ ಆಯ್ತು ನೋಡಿ ಅದು ಈಡೆ ಮಾಡಕತ್ತಿ. 2 ವರ್ಷದಾಗ ಈಡೆ ಮಾಡಿ ಬಿಗ್ ಬಾಸ್ ಮನೆಗೆ ಕರ್ಸ್ಕೊಳಂಗಾಯ್ತು ನೋಡ್ರಿ. ಹೋಗಿದ್ದಾಗ ಅಲ್ಲಿ ಖುಷಿ ಸಿಕ್ಕತ್ ಬಿಡ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.